ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ನೀವು ಪ್ರಾಚೀನ ಭಾರತೀಯ ಕೋಟೆಗಳ ರಹಸ್ಯಗಳ ಮೇಲೆ ಈ 49 ಪ್ರಶ್ನೆಗಳಿಗೆ ಉತ್ತರಿಸಬಹುದೇ? ವಿನೋದದಲ್ಲಿ ಸೇರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅನೇಕ ಕೋಟೆಗಳ ಸುತ್ತಲೂ ಇದ್ದ ದೊಡ್ಡ ನೀರಿನ ಕಂದಕ ಯಾವುದು? ಕಂದಕ, ನದಿ ಅಥವಾ ದೊಡ್ಡ ಹೊಂಡ? ಕಂದಕ. ಭಲೆ. ಒಬ್ಬ ಕಾವಲುಗಾರ 3 ಗೂಢಚಾರರನ್ನು ನಂತರ ಇನ್ನೂ 4 ಜನರನ್ನು ನೋಡುತ್ತಾನೆ. ಒಟ್ಟು ಗೂಢಚಾರರು ಎಷ್ಟು? 6, 7 ಅಥವಾ 8? 7 ಗುರಿ ಮುಟ್ಟಿದೆ. ದೊಡ್ಡ ಕೋಟೆಯ ಬಾಗಿಲುಗಳನ್ನು ಮುರಿಯಲು ಸೈನ್ಯಕ್ಕೆ ಯಾವ ಪ್ರಾಣಿ ಸಹಾಯ ಮಾಡಿತು? ಕುದುರೆಗಳು, ಆನೆಗಳು ಅಥವಾ ದೈತ್ಯ ಪಕ್ಷಿಗಳು? ಇದು ಆನೆಗಳು. ಅನೇಕ ಕೋಟೆಗಳ ಪ್ರವೇಶ ದ್ವಾರಗಳನ್ನು ಅಂಕುಡೊಂಕಾಗಿ ಏಕೆ ನಿರ್ಮಿಸಲಾಗಿತ್ತು? ಅಲಂಕಾರಕ್ಕಾಗಿ, ಆನೆಗಳನ್ನು ನಿಧಾನಗೊಳಿಸಲು ಅಥವಾ ಪಕ್ಷಿಗಳನ್ನು ಗೊಂದಲಗೊಳಿಸಲು? ಆನೆಗಳನ್ನು ನಿಧಾನಗೊಳಿಸಲು. ಭಲೆ. ಒಂದು ಕೋಟೆಯಲ್ಲಿ 10 ಫಿರಂಗಿಗಳಿವೆ. 4 ಮುರಿದು ಹೋಗಿವೆ. ಎಷ್ಟು ಫಿರಂಗಿಗಳು ಉಳಿದಿವೆ? ಬೆಳಗ್ಗೆ 6 ಗಂಟೆ 14 ನಿಮಿಷ ಅಥವಾ 7? ಮತ್ತು ಅದು 6. ಕೋಟೆಗಳಲ್ಲಿನ ರಹಸ್ಯ ಭೂಗತ ಕೊಠಡಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ನೆಲಮಾಳಿಗೆ, ತೆಹಖಾನಾ ಅಥವಾ ಗುಹೆ? ತೆಹಖಾನಾ. ಗುರಿ ಮುಟ್ಟಿದೆ. ಕೋಟೆಯ ಗೋಡೆಗಳಲ್ಲಿ ಸಣ್ಣ ರಂಧ್ರಗಳು ಏಕೆ ಇದ್ದವು? ಗಾಳಿ ಬರಲು, ಸುರಕ್ಷಿತವಾಗಿ ಬಾಣ ಹೂಡಲು ಅಥವಾ ಹಕ್ಕಿಗಳು ಗೂಡು ಕಟ್ಟಲು? ಸರಿಯಾದ ಉತ್ತರ ಸುರಕ್ಷಿತವಾಗಿ ಬೃಹತ್ ವಿಜಯ ಸ್ತಂಭವನ್ನು ಏಕೆ ನಿರ್ಮಿಸಲಾಯಿತು? ನಕ್ಷತ್ರಗಳನ್ನು ವೀಕ್ಷಿಸಲು, ವಿಜಯವನ್ನು ಆಚರಿಸಲು ಅಥವಾ ನೀರನ್ನು ಸಂಗ್ರಹಿಸಲು? ಉತ್ತರ ವಿಜಯವನ್ನು ಆಚರಿಸಲು. ಕೋಟೆಯ ದ್ವಾರದಲ್ಲಿ ಚಪ್ಪಾಳೆ ತಟ್ಟಿದರೆ ದೂರದಲ್ಲಿ ಕೇಳಿಸುತ್ತದೆ. ಏಕೆ? ಒಂದು ಮಾಂತ್ರಿಕ ಪ್ರತಿಧ್ವನಿ, ಗಟ್ಟಿಯಾಗಿ ಮಾತನಾಡುವ ಭೂತಗಳು ಅಥವಾ ಅದ್ಭುತ ಶಬ್ದಶಾಸ್ತ್ರ? ಉತ್ತರ ಅದ್ಭುತ ಶಬ್ದಶಾಸ್ತ್ರ. ಜಾಣ ಕೋಟೆಯ ಕಾಲುವೆಗಳು ಅಡಿಗೆ ಮನೆಗಳಿಗೆ ಏನನ್ನು ಸಂಗ್ರಹಿಸುತ್ತಿದ್ದವು? ಬಿಸಿ ಸೂಪ್, ಮಳೆ ನೀರು ಅಥವಾ ರಹಸ್ಯ ಸಂದೇಶಗಳು? ಊಹಿಸಿದಿರಾ? ಅದು ಮಳೆ ನೀರು. ಕೋಟೆಯ ಗೋಡೆಗಳ ಮೇಲಿನ ಎತ್ತರದ ದುಂಡಗಿನ ಗೋಪುರಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಕೊತ್ತಲಗಳು, ದೀಪಸ್ತಂಭಗಳು ಅಥವಾ ನೀರಿನ ಟ್ಯಾಂಕ್ಗಳು? ಕೊತ್ತಲಗಳು. ಅದ್ಭುತ. ಕೋಟೆಗಳು ಶಬ್ದವನ್ನು ಬಳಸಿ ರಹಸ್ಯ ಸಂದೇಶಗಳನ್ನು ಹೇಗೆ ಕಳುಹಿಸುತ್ತಿದ್ದವು? ಮಾಂತ್ರಿಕ ಕನ್ನಡಿಗಳು, ಪಿಸುಗುಟ್ಟುವ ಗೋಡೆಗಳು ಅಥವಾ ಮಾತನಾಡುವ ಗಿಳಿಗಳು? ಪಿಸುಗುಟ್ಟುವ ಗೋಡೆಗಳು. ತುಂಬಾ ಚೆನ್ನಾಗಿ. ದೊಡ್ಡ ಫಿರಂಗಿ ಗುಂಡುಗಳು ಸಾಮಾನ್ಯವಾಗಿ ಯಾವುದರಿಂದ ಮಾಡಲ್ಪಟ್ಟಿದ್ದವು? ಮರ, ಗಟ್ಟಿ ಜೇಡಿಮಣ್ಣು ಅಥವಾ ಕಲ್ಲು ಅಥವಾ ಲೋಹ? ಕಲ್ಲು ಅಥವಾ ಲೋಹ. ಗುರಿ ಮುಟ್ಟಿದೆ.
ಅರಮನೆಯ ಗೋಡೆಗಳ ಮೇಲಿನ ಹೊಳೆಯುವ ಕನ್ನಡಿಗಳು ರಾತ್ರಿಯಲ್ಲಿ ಏನು ಮಾಡುತ್ತಿದ್ದವು? ಚಲನಚಿತ್ರಗಳನ್ನು ತೋರಿಸುತ್ತಿದ್ದವು, ಸಂಗೀತವನ್ನು ಮಾಡುತ್ತಿದ್ದವು, ಅಥವಾ ಒಂದು ದೀಪದಿಂದ ಹೊಳೆಯುತ್ತಿದ್ದವು. ಒಂದು ದೀಪದಿಂದ ಹೊಳೆಯುತ್ತಿದ್ದವು ಸರಿ. ಯಾವ ವಿಶೇಷ ಆಯುಧವು ಹುಲಿಯ ಉಗುರುಗಳಂತೆ ಕಾಣುತ್ತಿತ್ತು? ಬಾಘ್ ನಖ್, ತಲ್ವಾರ್, ಖಡ್ಗ ಅಥವಾ ಈಟಿ? ಸರಿಯಾದ ಉತ್ತರವೆಂದರೆ ಬಾಘ್ ನಖ್. ಒಂದು ಕೋಟೆಯಲ್ಲಿ 5 ದೊಡ್ಡ ಮತ್ತು 5 ಚಿಕ್ಕ ಬಾಗಿಲುಗಳಿವೆ. ಒಟ್ಟು ಎಷ್ಟು? 5 ಬಾಗಿಲುಗಳು, 12 ಬಾಗಿಲುಗಳು ಅಥವಾ 10 ಬಾಗಿಲುಗಳು? 10 ಬಾಗಿಲುಗಳು ಅಷ್ಟೇ. ಕೋಟೆಯ ಮೆಟ್ಟಿಲುಗಳು ಕೆಲವೊಮ್ಮೆ ಯಾಕೆ ತುಂಬಾ ಕಡಿದಾದ ಮತ್ತು ಕಿರಿದಾದವುಗಳಾಗಿದ್ದವು? ಶತ್ರುಗಳನ್ನು ನಿಧಾನಗೊಳಿಸಲು, ಸ್ಥಳವನ್ನು ಉಳಿಸಲು ಅಥವಾ ಸುಂದರವಾಗಿ ಕಾಣಲು? ಉತ್ತರ ಶತ್ರುಗಳನ್ನು ನಿಧಾನಗೊಳಿಸಲು. ರಾಣಿಯ ಖಾಸಗಿ ಅರಮನೆ ಪ್ರದೇಶವನ್ನು ಏನೆಂದು ಕರೆಯಲಾಗುತ್ತಿತ್ತು? ಜನಾನ ತೋಟ ಅಥವಾ ರಾಜನ ಕೊಠಡಿ? ಊಹಿಸಿದಿರಾ, ಅದು ಜನಾನ. ಯಾವ ಕೋಟೆಯಲ್ಲಿ ಚಕ್ರಗಳ ಮೇಲೆ ಪ್ರಸಿದ್ಧ ದೈತ್ಯ ಫಿರಂಗಿ ಇದೆ? ಜೈಗಢ ಕೋಟೆ, ಕೆಂಪು ಕೋಟೆ ಅಥವಾ ಗೋಲ್ಕೊಂಡ ಕೋಟೆ? ಜೈಗಢ ಕೋಟೆ ಅಷ್ಟೇ. ಕೆಲವು ಕೋಟೆಗಳು ತರಬೇತಿ ಪಡೆದ ಪಾರಿವಾಳಗಳನ್ನು ಯಾವುದಕ್ಕಾಗಿ ಬಳಸುತ್ತಿದ್ದವು? ಸಂದೇಶಗಳನ್ನು ಕಳುಹಿಸಲು, ಆಹಾರವನ್ನು ಹುಡುಕಲು ಅಥವಾ ಕಾವಲುಗಾರರಾಗಿ? ಸಂದೇಶಗಳನ್ನು ಕಳುಹಿಸಲು ತುಂಬಾ ಚೆನ್ನಾಗಿ. ಆಹಾರದ ಕಣಜಗಳನ್ನು ಏಕೆ ಅಂತಹ ದಪ್ಪ ಗೋಡೆಗಳಿಂದ ನಿರ್ಮಿಸಲಾಗುತ್ತಿತ್ತು? ಆಹಾರವನ್ನು ರಕ್ಷಿಸಲು, ಸಭೆಗಳನ್ನು ನಡೆಸಲು ಅಥವಾ ಭವ್ಯವಾಗಿ ಕಾಣಲು? ಆಹಾರವನ್ನು ರಕ್ಷಿಸಲು ಸರಿ. ಎಂಟು ಸೈನಿಕರು 2 ಗೋಪುರಗಳನ್ನು ಕಾಯುತ್ತಾರೆ. ಪ್ರತಿ ಗೋಪುರಕ್ಕೆ ಎಷ್ಟು? 8 ಸೈನಿಕರು, 4 ಸೈನಿಕರು ಅಥವಾ 2 ಸೈನಿಕರು? 4 ಸೈನಿಕರು. ಸೂಪರ್. ಮರುಭೂಮಿ ಕೋಟೆಗಳಲ್ಲಿ ಯಾವ ಬುದ್ಧಿವಂತ ವ್ಯವಸ್ಥೆಯು ಗಾಳಿಯನ್ನು ತಂಪಾಗಿಸುತ್ತಿತ್ತು? ಐಸ್ ಕೊಠಡಿಗಳು, ದೊಡ್ಡ ಫ್ಯಾನ್ಗಳು ಅಥವಾ ವಿಂಡ್ ಕ್ಯಾಚರ್ಸ್? ವಿಂಡ್ ಕ್ಯಾಚರ್ಸ್ ಗುರಿ ಮುಟ್ಟಿದೆ. ಕೆಲವು ಟೊಳ್ಳಾದ ಕೋಟೆಯ ಕಂಬಗಳ ಒಳಗೆ ಏನು ಅಡಗಿತ್ತು? ನೀರಿನ ಪೈಪ್ಗಳು, ನಿಧಿ ನಕ್ಷೆಗಳು ಅಥವಾ ರಹಸ್ಯ ಮಾರ್ಗಗಳು? ಇದು ರಹಸ್ಯ ಮಾರ್ಗಗಳು. ಅಡುಗೆ ಮನೆಗಳನ್ನು ಸಾಮಾನ್ಯವಾಗಿ ಕೋಟೆಯ ಬಾವಿಯ ಬಳಿ ಏಕೆ ನಿರ್ಮಿಸಲಾಗುತ್ತಿತ್ತು? ತಾಜಾ ಗಾಳಿಗಾಗಿ, ಆಹಾರವನ್ನು ತಂಪಾಗಿಡಲು ಅಥವಾ ಸುಲಭವಾಗಿ ನೀರಿಗಾಗಿ? ಸುಲಭವಾಗಿ ನೀರಿಗಾಗಿ. ಅದ್ಭುತ. ಕೆಲವು ಕೋಟೆಯ ದ್ವಾರಗಳಲ್ಲಿ ಚೂಪಾದ ಮೊಳೆಗಳು ಏಕೆ ಇರುತ್ತಿದ್ದವು? ಅಲಂಕಾರಕ್ಕಾಗಿ, ಹತ್ತಲು ಅಥವಾ ಆನೆಗಳನ್ನು ತಡೆಯಲು? ಸರಿಯಾದ ಉತ್ತರ ಆನೆಗಳನ್ನು ತಡೆಯಲು. ಅನೇಕ ಕೋಟೆಗಳನ್ನು ಎತ್ತರದ ಬೆಟ್ಟಗಳ ಮೇಲೆ ಏಕೆ ನಿರ್ಮಿಸಲಾಯಿತು? ಸೂರ್ಯನಿಗೆ ಹತ್ತಿರವಾಗಲು, ಅದು ತಂಪಾಗಿದ್ದರಿಂದ, ಅಥವಾ ಶತ್ರುಗಳನ್ನು ದೂರದಿಂದ ನೋಡಲು? ಸರಿಯಾದ ಉತ್ತರವೆಂದರೆ ಶತ್ರುಗಳನ್ನು
5 ಬಿಲ್ಲುಗಾರರು ತಲಾ 3 ಬಾಣಗಳನ್ನು ಹೊಡೆದರೆ ಒಟ್ಟು ಎಷ್ಟು ಬಾಣಗಳು? 8 ಬಾಣಗಳು, 15 ಬಾಣಗಳು ಅಥವಾ 5 ಬಾಣಗಳು? 15 ಬಾಣಗಳು. ನೀವು ಗೆದ್ದಿದ್ದೀರಿ. ತುಂಬಾ ಮೆಟ್ಟಿಲುಗಳಿರುವ ಆಳವಾದ ಬಾವಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಮೆಟ್ಟಿಲು ಬಾವಿಗಳು, ನೀರಿನ ಟ್ಯಾಂಕ್ಗಳು ಅಥವಾ ಹಾರೈಕೆ ಬಾವಿಗಳು? ಮೆಟ್ಟಿಲು ಬಾವಿಗಳು ಭಲೆ. ಸೈನಿಕರು ವಾಸಿಸಲು ಇದ್ದ ಸಣ್ಣ ಮನೆಗಳನ್ನು ಏನೆಂದು ಕರೆಯುತ್ತಿದ್ದರು? ಅರಮನೆಗಳು, ಬ್ಯಾರಕ್ಗಳು ಅಥವಾ ಲಾಯಗಳು? ಬ್ಯಾರಕ್ಗಳು ಭಲೆ. ಒಂದು ಕೋಟೆಗೆ 40 ಆಹಾರದ ಚೀಲಗಳು ಬೇಕು. ಅದರಲ್ಲಿ 15 ಇವೆ. ಇನ್ನು ಎಷ್ಟು ಬೇಕು? 40 ಚೀಲಗಳು, 25 ಚೀಲಗಳು ಅಥವಾ 15 ಚೀಲಗಳು? ಸರಿಯಾದ ಉತ್ತರ 25 ಚೀಲಗಳು. ಯಾವ ಸಿಹಿಜಿಗುಟಾದ ಆಹಾರವು ಕೆಲವು ಕೋಟೆಯ ಗೋಡೆಗಳನ್ನು ಬಲಪಡಿಸಿತು? ಜೇನುತುಪ್ಪ ಮತ್ತು ಹಾಲು, ಬೆಲ್ಲ ಮತ್ತು ಬೇಳೆ ಅಥವಾ ಸಕ್ಕರೆ ಮತ್ತು ಅಕ್ಕಿ? ಬೆಲ್ಲ ಮತ್ತು ಬೇಳೆ ಖಚಿತವಾಗಿ. ಒಂದು ಪ್ರಸಿದ್ಧ ಕೋಟೆಯಲ್ಲಿ ವಿಶೇಷ ನೀಲಿ ಟೈಲ್ಸ್ ಏಕೆ ಇದ್ದವು? ಆಕಾಶಕ್ಕೆ ಹೊಂದಿಸಲು, ಆಭರಣದಂತೆ ಕಾಣಲು ಅಥವಾ ಪಕ್ಷಿಗಳನ್ನು ದೂರವಿಡಲು? ಸರಿಯಾದ ಉತ್ತರವೆಂದರೆ ಆಭರಣದಂತೆ. ಧೈರ್ಯದ ಅಗ್ನಿ ಸಮಾರಂಭಕ್ಕಾಗಿ ಇದ್ದ ಕುಂಡವನ್ನು ಏನೆಂದು ಕರೆಯಲಾಗುತ್ತಿತ್ತು? ಹವನ ಕುಂಡ, ಜೌಹರ್ ಕುಂಡ ಅಥವಾ ರಾಜಮನೆತನದ ಅಗ್ಗಿಷ್ಟಿಕೆ? ಊಹಿಸಿದಿರಾ? ಅದು ಜೌಹರ್ ಕುಂಡ. ಒಬ್ಬ ಗೂಢಚಾರಿಗೆ ಕಂದಕವನ್ನು ದಾಟಲು 2 ದಿನಗಳು ಮತ್ತು ಗೋಡೆಯನ್ನು ಹತ್ತಲು 5 ದಿನಗಳು ಬೇಕಾಗುತ್ತದೆ. ಒಟ್ಟು ಸಮಯ ಎಷ್ಟು? 7 ದಿನಗಳು, 5 ದಿನಗಳು ಅಥವಾ 3 ದಿನಗಳು? 7 ದಿನಗಳು. ಸೂಪರ್. ಕೋಟೆಗಳ ಒಳಗೆ ಹೆಚ್ಚಾಗಿ ಯಾವ ರೀತಿಯ ವಿಶೇಷ ತೋಟಗಳು ಇರುತ್ತಿದ್ದವು? ತರಕಾರಿ ತೋಟಗಳು, ದೊಡ್ಡ ಬಂಡೆಗಳ ತೋಟಗಳು ಅಥವಾ 4 ಭಾಗಗಳ ತೋಟಗಳು? 4 ಭಾಗಗಳ ತೋಟಗಳು. ಅದ್ಭುತ. ರಾಜನ ಅಲಂಕಾರಿಕ ಖಾಸಗಿ ಸಭೆ ಕೋಣೆಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ದಿವಾನ್ ಇ ಖಾಸ್, ಊಟದ ಕೋಣೆ ಅಥವಾ ಖಜಾನೆ? ದಿವಾನ್ ಇ ಖಾಸ್. ಅದ್ಭುತ. ಕೆಲವು ಮರುಭೂಮಿ ಕೋಟೆಗಳು ಕಣ್ಣೆದುರೇ ಹೇಗೆ ಅಡಗಿಕೊಳ್ಳುತ್ತಿದ್ದವು? ಎಲೆಗಳಿಂದ ಮುಚ್ಚಲ್ಪಟ್ಟು, ಮರಳಿನ ಬಣ್ಣದಂತೆ ಅಥವಾ ನೀಲಿ ಬಣ್ಣ ಬಳಿದು? ಮರಳಿನ ಬಣ್ಣದಂತೆ. ಅದ್ಭುತ. ಒಂದು ಕೋಟೆಯಲ್ಲಿ 20 ಬ್ರೆಡ್ಗಳಿವೆ. 10 ಸೈನಿಕರು ತಲಾ ಒಂದನ್ನು ತಿನ್ನುತ್ತಾರೆ. ಎಷ್ಟು ಉಳಿದಿವೆ? 20 ಬ್ರೆಡ್ಗಳು, 5 ಬ್ರೆಡ್ಗಳು ಅಥವಾ 10 ಬ್ರೆಡ್ಗಳು? 10 ಬ್ರೆಡ್ಗಳು. ಗುರಿ ಮುಟ್ಟಿದೆ. ಕೋಟೆಯ ಆಳವಾದ ನೀರಿನ ಕಂದಕದಲ್ಲಿ ಯಾವ ಪ್ರಾಣಿ ವಾಸಿಸುತ್ತಿತ್ತು? ಸಿಂಹಗಳು, ಜಿರಾಫೆಗಳು ಅಥವಾ ಮೊಸಳೆಗಳು? ಮೊಸಳೆಗಳು. ತುಂಬಾ ಚೆನ್ನಾಗಿದೆ. ವಿಶೇಷ ಗೋಡೆಯ ರಂಧ್ರಗಳಿಂದ ಶತ್ರುಗಳ ಮೇಲೆ ಏನನ್ನು ಸುರಿಯಲಾಗುತ್ತಿತ್ತು? ತಣ್ಣೀರು, ಬಿಸಿ ಮರಳು ಅಥವಾ ಹೂವಿನ ದಳಗಳು? ಊಹಿಸಿದಿರಾ? ಅದು ಬಿಸಿ ಮರಳು.
ಯಾವುದು ಕೆಲವು ಅರಮನೆಯ ಗೋಡೆಗಳನ್ನು ಹೊಳೆಯುವ ಬಿಳಿಯಾಗಿಸುತ್ತಿತ್ತು? ಸಕ್ಕರೆ, ಹಾಲು ಅಥವಾ ಕಡಲ ಚಿಪ್ಪುಗಳು? ಕಡಲ ಚಿಪ್ಪುಗಳು ಮಾಡಿದ್ದೀರಿ. ಸಿಸ್ಟರ್ನ್ ಎಂದು ಕರೆಯಲ್ಪಡುವ ಬೃಹತ್ ಬಂಡೆಗಲ್ಲಿನ ಹೊಂಡಗಳಲ್ಲಿ ಏನನ್ನು ಸಂಗ್ರಹಿಸಲಾಗುತ್ತಿತ್ತು? ನೀರು, ಚಿನ್ನದ ನಾಣ್ಯಗಳು ಅಥವಾ ಧಾನ್ಯಗಳು? ನೀರು ಸೂಪರ್. ಒಬ್ಬ ಸೈನಿಕ ಗಂಟೆಗೆ 3 ಮೈಲಿ ನಡೆಯುತ್ತಾನೆ. ಕೋಟೆಯು 12 ಮೈಲಿ ದೂರದಲ್ಲಿದೆ. ಎಷ್ಟು ಗಂಟೆಗಳು ಬೇಕು? 9 ಗಂಟೆಗಳು, 4 ಗಂಟೆಗಳು ಅಥವಾ 15 ಗಂಟೆಗಳು? ಉತ್ತರ 4 ಗಂಟೆಗಳು. ಒಂದು ಕೋಟೆಯನ್ನು ವಶಪಡಿಸಿಕೊಳ್ಳಲು ಯಾವುದನ್ನು ನಿಯಂತ್ರಿಸುವುದು ಅತಿ ಮುಖ್ಯವಾಗಿತ್ತು? ಮುಖ್ಯ ದ್ವಾರ, ನೀರಿನ ಮೂಲ ಅಥವಾ ಅಡಿಗೆ ಮನೆ? ನೀರಿನ ಮೂಲ. ಅದ್ಭುತ. ಕೆಲವು ಗೋಡೆಗಳ ಒಳಗೆ ಗುಪ್ತ ಮಾರ್ಗಗಳು ಏಕೆ ಇದ್ದವು? ಕಣ್ಣಾಮುಚ್ಚಾಲೆ ಆಡಲು, ಜನರ ಮೇಲೆ ಗೂಢಚರ್ಯೆ ಮಾಡಲು ಅಥವಾ ಹೆಚ್ಚುವರಿ ಬಟ್ಟೆಗಳನ್ನು ಇಡಲು? ಜನರ ಮೇಲೆ ಗೂಢಚರ್ಯೆ ಮಾಡಲು. ಅದ್ಭುತ. ಲಕ್ನೋದ ದ್ವಾರಗಳಲ್ಲಿರುವ 2 ಮೀನುಗಳು ಏನನ್ನು ಸಂಕೇತಿಸುತ್ತವೆ? ರಾಜನ ಚಿಹ್ನೆ, ಹತ್ತಿರದ ನದಿ ಅಥವಾ ಒಂದು ಅದೃಷ್ಟದ ಚಿಹ್ನೆ? ಉತ್ತರ ರಾಜನ ಚಿಹ್ನೆ. ಕೋಟೆಯ ನೀರಿನ ಕಾರಂಜಿಗಳು ಯಾವುದರಂತೆ ಶಬ್ದ ಮಾಡಲು ಪ್ರಯತ್ನಿಸುತ್ತಿದ್ದವು? ಮಾನ್ಸೂನ್ ಮಳೆ ಹಾಡುವ ಹಕ್ಕಿ ಅಥವಾ ಗರ್ಜಿಸುವ ಸಿಂಹ? ಮತ್ತು ಅದು ಮಾನ್ಸೂನ್ ಮಳೆ. ಯಾವ ಪ್ರದರ್ಶನವು ಬೆಳಕಿನ ಕಿರಣಗಳನ್ನು ಬಳಸಿ ಕೋಟೆಯ ಕಥೆಗಳನ್ನು ಹೇಳುತ್ತದೆ? 1 ಚಲನಚಿತ್ರ ಪ್ರದರ್ಶನ, 1 ಬೊಂಬೆಯಾಟ ಅಥವಾ ಬೆಳಕು ಮತ್ತು ಧ್ವನಿ ಪ್ರದರ್ಶನ? ಬೆಳಕು ಮತ್ತು ಧ್ವನಿ ಪ್ರದರ್ಶನ ತುಂಬಾ. ಮುಂದಿನ ಬಾರಿ ತನಕ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ.